ವಕೀಲರು ಮತ್ತು ತಂತ್ರಜ್ಞರು ಕೂಡ ಅಲ್ಲಿಗೆ ಹೋಗಿರುವಂತದ್ದು. ಅಲ್ಲಿ ಸದ್ಯ ಮಹಜರು ಪ್ರಕ್ರಿಯೆ ಅನ್ನುವಂಥದ್ದು ನಡೀತಾ ಇರುವಂತದ್ದು. ಬಹಳಷ್ಟು ಕುತೂಹಲ ಕೆರಳಿಸ್ತು ಈ ಒಂದು ಘಟನೆ ಅನ್ನುವಂಥದ್ದು. ಅಂದ್ರೆ ಯಾವಾಗ ಈ ಒಂದು ಪತ್ರ ವೈರಲ್ ಆಯ್ತು ಆ ಬಳಿಕ ಬಹಳಷ್ಟು ಬೆಳವಣಿಗೆ ಆಯ್ತು. ಜೂನ್ 3ರಂದು ಆತ ಏನೋ ದೂರು ನೀಡಿದ, ಆ ಬಳಿಕ SIT ರಚನೆ ಆಯ್ತು. SIT ರಚನೆ ಆದ ಬಳಿಕ 2 ಬಾರಿ ಆತನ ತೀವ್ರವಾದಂತಹ ವಿಚಾರಣೆ ಆಯ್ತು. ಮೊನ್ನೆ 8 ಗಂಟೆಗಳ ಕಾಲ ವಿಚಾರಣೆ ಆದ್ರೆ ನಿನ್ನೆ 7 ಗಂಟೆಗಳ ಕಾಲ ವಿಚಾರಣೆ ಆಯ್ತು. SIT ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರೇ ವಿಚಾರಣೆ ನಡೆಸಿದ್ರು. ಆ ಬಳಿಕ ಇವತ್ತು ಆತನನ್ನು ಏನು SIT ಕಚೇರಿಗೆ ಕರ್ಕೊಂಡು ಬಂದು ಈಗ ಮಹಜರು ಪ್ರಕ್ರಿಯೆ ನಡೀತಾ ಇರುವಂತದ್ದು. ದೂರದಿಂದಲೇ ಆ ಒಂದು ಮಹಜರು ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಅಲ್ಲಿ ಅಂದ್ರೆ ಯಾರನ್ನು ಕೂಡ ಹೋಗುವುದಕ್ಕೆ ಬಿಡ್ತಾ ಇಲ್ಲ. ಬಹಳಷ್ಟು ದೂರದಲ್ಲೇ ಪೊಲೀಸರು ಎಲ್ಲರನ್ನು ನಿಲ್ಲಿಸಿರುವಂತದ್ದು. ಪೊಲೀಸ್ ಬಿಗಿ ಭದ್ರತೆಗಳು ಕೂಡ ಇರುವಂತದ್ದು. ಅಂದ್ರೆ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಈ ಒಂದು ಮಹಜರು ಪ್ರಕ್ರಿಯೆ ನಡೆದಿರುವಂತದ್ದು. ಅಂದ್ರೆ ಒಂದಷ್ಟು ಏನಾದ್ರೂ ಅಹಿತಕರ ಘಟನೆ ನಡೀಬಹುದು ಅನ್ನುವಂತ ದೃಷ್ಟಿಯಲ್ಲಿ ಸಾಕಷ್ಟು ಪೊಲೀಸರನ್ನು ಈ ಒಂದು ನೇತ್ರಾವತಿ ತೀರದಲ್ಲಿ ನಿಯೋಜನೆ ಮಾಡಿರುವಂತದ್ದು. ನೇತ್ರಾವತಿ ತೀರದ ಸುತ್ತ ಸಾಕಷ್ಟು ಪೊಲೀಸರು ಇರುವಂತದ್ದು, ಬಿಗಿ ಭದ್ರತೆ ಇರುವಂತದ್ದು. ಬಿಗಿ ಭದ್ರತೆಯ ಜೊತೆಗೆ ಆತನನ್ನು ಕರೆದುಕೊಂಡು ಹೋಗಿ ಮಹಜರು ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಮಹಜರು ಪ್ರಕ್ರಿಯೆಯ ಒಂದು ಇದರಲ್ಲೂ ಕೂಡ ಆತನ ಜೊತೆ ಆತನ ವಕೀಲರು ಅಂದ್ರೆ ಆತನ ಜೊತೆ ಆರಂಭದಲ್ಲಿ ವಕೀಲರ ಜೊತೆನೆ ಆತ ಬಂದು ಕಂಪ್ಲೇಂಟ್ ಅನ್ನು ನೀಡಿದ್ದ. ಆ ಬಳಿಕ ನ್ಯಾಯಾಲಯಕ್ಕೂ ಕೂಡ ವಕೀಲರ ಜೊತೆ ಹಾಜರಾಗಿದೆ. ಮತ್ತೆ 2 ದಿನಗಳ ಏನು ವಿಚಾರಣೆ ಆಯ್ತು, ಆ ಒಂದು ವಿಚಾರಣೆ ಕಾಲದಲ್ಲೂ ಕೂಡ ಆತ ಏನು ವಕೀಲರ ಜೊತೆನೆ ಬಂದಿದ್ದ. ಮೊದಲೇ ದಿನ 2 ವಕೀಲರ ಜೊತೆ ಬಂದ್ರೆ ನಿನ್ನೆ 3 ವಕೀಲರ ಜೊತೆ ಆತ ಬಂದಿದ್ದ. ಹೀಗಾಗಿ ಅವರು ಕೂಡ ಇದ್ದು ಈ ಒಂದು ಮಹಜರು ಪ್ರಕ್ರಿಯೆ ನಡೀತಾ ಇರುವಂತದ್ದು. ಸದ್ಯ ಮಹಜರು ಪ್ರಕ್ರಿಯೆ ಬಳಿಕ ಮತ್ತಷ್ಟು ಪ್ರೊಸೀಜರ್ ಕೂಡ ನಡೆಯುವಂತ ಸಾಧ್ಯತೆ ಇರುವಂತದ್ದು. ಸ್ಮಿತಾ, ದಿನೇಶ್, ಸರಿಸುಮಾರು ಎಷ್ಟೊತ್ತಾಗಬಹುದು ಅನ್ನೋ ಅಂದಾಜಿದೆ? ಯಾಕಂದ್ರೆ ನಾವು ಕಳೆದ 2 ದಿನದಿಂದ ಗಮನಿಸಿದ್ವಿ, ವಿಚಾರಣೆನೇ ತಾಸುಗಟ್ಲೆ ಆಗಿದೆ. ಈಗ ಸ್ಥಳ ಮಹಜರು ಅಂದ್ರೆ ಕೇವಲ 1-2 ಜಾಗಕ್ಕೆ ಸೀಮಿತವಾಗಿರುತ್ತಾ, ಅಥವಾ ಈತ ಹೇಳ್ದಾಗೆ ನೂರಾರು ಶವಗಳನ್ನು ಹೂತಾಕಿರೋದ್ರಿಂದ ಎಲ್ಲಾ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಇವತ್ತೇ? ಸ್ಮಿತಾ, ಇವತ್ತು ಸದ್ಯ ಏನು ಆರಂಭದಲ್ಲಿ ಬುರುಡೆ ಏನು ತಂದಿದ್ದ ಅದರ ಮಹಜರು ಪ್ರಕ್ರಿಯೆ ನಡೆಯುವಂತಹ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ ಆ ಒಂದು ಬುರುಡೆ ಎಲ್ಲಿಂದ ತಂದಿದ್ದ, ಎಲ್ಲಿ ಅದನ್ನು ಹೂತು ಹಾಕಿದ್ದ ಮತ್ತು ಅದನ್ನು ಅಂದ್ರೆ ಆ ಒಂದು ಶವ ಏನಿದೆ ಅದನ್ನು ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡಿದ್ದೆ. ಹೀಗಾಗಿ ಆ ರೀತಿಯಾದಂತಹ ಮಹಜರು ಪ್ರಕ್ರಿಯೆ ಇವತ್ತು ನಡೆಯುವಂತಹ ಸಾಧ್ಯತೆ ಇರುವಂತದ್ದು. ಬಳಿಕ ಮತ್ತೆ ಆತ ನೂರಾರು ಶವಗಳನ್ನು ಹೂತಿಟ್ಟಿದ್ದಾನೆ ಹೇಳಿದ್ದಾನೆ. ಅದರ ಮಹಜರು ಮತ್ತಿನ ಹಂತದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಇರುವಂತದ್ದು. ಆರಂಭದಲ್ಲಿ ಆತ ಒಂದು ಬುರುಡೆ ತಂದಿದ್ದ, ಅದರ ಮಹಜರು ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆ ಇದೆ. ಅದರ ಮಹಜರು ಪ್ರಕ್ರಿಯೆ ಈಗಾಗಲೇ ನಡೀತಾ ಇರುವಂತದ್ದು. ಸ್ಮಿತಾ, ಇದು ಅಷ್ಟೇ. ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ಸ್ಥಳದಲ್ಲಿ ಸದ್ಯಕ್ಕೆ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಅರಣ್ಯಾಧಿಕಾರಿಗಳು ಹಾಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದಾರೆ. SIT ಅಧಿಕಾರಿಗಳ ಜೊತೆಯಲ್ಲಿ ಸ್ಥಳೀಯ ಪೊಲೀಸರು ಕೂಡ ಹಾಜರಿದ್ದಾರೆ. ಪೊಲೀಸರು ಸ್ಥಳ ಮಹಜರು ಮಾಡೋ ಸಂದರ್ಭದಲ್ಲಿ ಇನ್ ಕೇಸ್ ಏನಾದ್ರೂ ಭೂಮಿ ಅಗೆಯುವ ಅವಶ್ಯಕತೆ ಬಿದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಯೊಂದಿಗೆನೆ ಬಂದಿದ್ದಾರೆ. ಸದ್ಯಕ್ಕೆ ಆತ ಪೊಲೀಸರ ಸಮ್ಮುಖದಲ್ಲಿ ಹಾಜರುಪಡಿಸಿದ್ದ ಅದೊಂದು ಬಾಡಿ, ಅದರ ಹೂತಿದ್ದ ಜಾಗವನ್ನ ಮಾತ್ರ ಇವತ್ತು ಪರಿಶೀಲನೆ ನಡೆಸ್ತಾರೆ ಅನ್ನೋ ಮಾಹಿತಿ ಇದೆ. ಅದನ್ನು ಉಳಿದಂತೆ ಆತ ಬೇರೆ ನೂರಾರು ಶವಗಳನ್ನ ಹೂತಿಟ್ಟದ್ದಾಗಿ ಏನು ಆರೋಪ ಮಾಡಿದ್ದ ಅದರ ಮಹಜರು ಬಹುಶಃ ಇವತ್ತು ನಡೆಯುವ ಸಾಧ್ಯತೆಗಳು ಕಡಿಮೆ. ಸದ್ಯಕ್ಕೆ 1-2 ಜಾಗದಲ್ಲಿ ಪರಿಶೀಲನೆಯನ್ನ ನಡೆಸುವವರಿದ್ದಾರೆ SIT ಅಧಿಕಾರಿಗಳು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ರಿ. ನೇತ್ರಾವತಿ ಸ್ನಾನಘಟ್ಟದಿಂದ ಕೂಗಳತೆ ದೂರದಲ್ಲೇ ಈ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸ್ಥಳೀಯರ ಆರೋಪ ಕೂಡ ಇರೋದಿದ್ದೇನೆ. ಈ ಜಾಗ ಒಂದು ಪುಣ್ಯಕ್ಷೇತ್ರ. ಇಲ್ಲಿ ದಿನಕ್ಕೆ ಸಾವಿರಾರು ಭಕ್ತರು ಬರ್ತಾರೆ. ಅನೇಕರು ಇಲ್ಲಿ ಪ್ರಾಣ ಹೋದ್ರೆ ಪುಣ್ಯ ಪ್ರಾಪ್ತಿ ಆಗತ್ತೆ ಅನ್ನೋ ನಂಬಿಕೆ ಕೂಡ ಇರುತ್ತೆ. ಅಥವಾ ಬೇರೆ ಯಾವುದೋ ಜಾಗದಲ್ಲಿ ಮೃತರಾದವರಿಗೆ ಸದ್ಗತಿ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಇಲ್ಲಿ ಬಂದು ದಫನ್ ಮಾಡೋದು ಕೂಡ ಇದೆ. ಹಿಂಗೆ ನೇತ್ರಾವತಿ ಸ್ನಾನಘಟ್ಟ ಅಂತಂದ್ರೆ ಅಲ್ಲಿ ನೂರಾರು ಶವಗಳ ದಫನ್ ಆಗಿರೋ ಸಹಜ ಸಾಧ್ಯತೆ ಇದೆ. ಅದೆಲ್ಲವೂ ಕೂಡ ಕೊಲೆ ಆಗಿದ್ದು, ಅತ್ಯಾಚಾರ ಆಗಿದ್ದು ಅಂತ ಹೇಳಿ ಆರೋಪ ಮಾಡೋದು ಸರಿಯಲ್ಲ ಅನ್ನೋದು ಧರ್ಮಸ್ಥಳದ ಭಕ್ತಾದಿಗಳ ಹಾಗೆ ಅಲ್ಲಿನ ಕೆಲ ಸ್ಥಳೀಯ ಗ್ರಾಮಸ್ಥರ ವಾದ ಆಗಿದೆ. ಆದ್ರೆ ಯಾವ ವಾದ ಸರಿ, ಯಾವ ವಾದದಲ್ಲಿ ಸತ್ಯ ಇದೆ, ಇದೆಲ್ಲವೂ ಕೂಡ ತನಿಖೆ ನಂತರದಲ್ಲಷ್ಟೇ ಬಯಲಾಗೋ ಸಾಧ್ಯತೆ. ಹೀಗಾಗಿ ಇವತ್ತೇನು ಈ ಪ್ರಕ್ರಿಯೆ ಆಗ್ತಾ ಇದೆ ಅದು ಬಹಳ ಮಹತ್ವಪೂರ್ಣವಾದದ್ದು. ಇವತ್ತಿನ ತನಿಖೆಯಿಂದ ಒಂದಷ್ಟು ಮಾಹಿತಿಗಳನ್ನೇನು SIT ಅಧಿಕಾರಿಗಳು ಕಲೆ ಹಾಕ್ತಾರೆ. ಅದರ ಆಧಾರದ ಮೇಲೆನೆ ಮುಂದೆ ಈ ಪ್ರಕರಣ ಯಾವ ರೀತಿ ಸಾಗತ್ತೆ ಅನ್ನೋದು ನಿರ್ಧಾರವಾಗುತ್ತೆ. ಈ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಪೊಲೀಸರ ಸಮ್ಮುಖದಲ್ಲಿ, ನ್ಯಾಯಾಲಯದ ಸಮ್ಮುಖದಲ್ಲಿ ಕೆಲ ಹೇಳಿಕೆಗಳನ್ನ ನೀಡಿದ್ದಾನೆ. ತಾನೇನೆ ನೂರಾರು ಶವಗಳನ್ನ ಹೊತ್ತಿಟ್ಟಿರೋದಾಗಿ, ಇದಕ್ಕೆ ಪೂರಕವಾದ ಸಾಕ್ಷ್ಯಗಳು ಲಭ್ಯ ಆಗಲೇಬೇಕು.
ಕೇವಲ ಹೇಳಿಕೆಗಳ ಆಧಾರದ ಮೇಲೆ ತನಿಖೆಯನ್ನ ಲಾಜಿಕಲ್ ಎಂಡ್ ವರೆಗೂ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈತ ಏನು ಹೇಳಿಕೆಯನ್ನ ನೀಡಿರ್ತಾನೆ ಆ ಹೇಳಿಕೆಗೆ ಪೂರಕವಾಗಿ ಅದೇ ಜಾಗದಲ್ಲಿ ಈತ ಏನು ಗುರುತು ಪತ್ತೆ ಹಚ್ಚದಾನೆ ಅದೇ ಜಾಗದಲ್ಲೇನೆ ಆ ಶವಗಳಿರ್ಬೇಕಾಗತ್ತೆ. ಅದು ಸಿಕ್ತು ಅಂದ್ರೆ ಈ ಪ್ರಕರಣ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ಈ ಸ್ಥಳ ಮಹಜರು ಪ್ರಕರಣ ಮುಂದುವರಿಲಿಕ್ಕೆ, ಪ್ರಕರಣದ ತನಿಖೆ ಮುಂದುವರಿಲಿಕ್ಕೆ ಅತ್ಯಂತ ಮಹತ್ವವಾದದ್ದು. ಹಾಗೆ ನಾನಾಗ್ಲೇ ಹೇಳ್ತಾ ಇದ್ದಾಗೆ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ರು ಕೂಡ ಅವರ ಜೊತೆಯಲ್ಲಿ ಸ್ಥಳೀಯ ಪೊಲೀಸರು ಇರಬೇಕಾಗತ್ತೆ, ಕಂದಾಯ ಇಲಾಖೆ ಅಧಿಕಾರಿಗಳಿರಬೇಕಾಗತ್ತೆ, ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಅನುಮತಿ ಇರಬೇಕಾಗತ್ತೆ. ಇದರ ಜೊತೆಯಲ್ಲೇ ಸ್ಥಳೀಯ ಜಿಲ್ಲಾಧಿಕಾರಿಯ ಗಮನಕ್ಕೆ ತಂದು ಈ ಪ್ರಕ್ರಿಯೆಯನ್ನು ನಡೆಸಬೇಕಾಗತ್ತೆ. ಈ ಬಗ್ಗೆ ವಕೀಲರು ಮತ್ತು ತಂತ್ರಜ್ಞರು ಕೂಡ ಅಲ್ಲಿಗೆ ಹೋಗಿರುವಂತದ್ದು. ಅಲ್ಲಿ ಸದ್ಯ ಮಹಜರು ಪ್ರಕ್ರಿಯೆ ಅನ್ನುವಂಥದ್ದು ನಡೀತಾ ಇರುವಂತದ್ದು ಬಹಳಷ್ಟು ಕುತೂಹಲ ಕೆರಳಿಸಿ ಈ ಒಂದು ಘಟನೆ ಅನ್ನುವಂಥದ್ದು. ಅಂದ್ರೆ ಯಾವಾಗ ಈ ಒಂದು ಪತ್ರ ವೈರಲ್ ಆಯಿತು ಆ ಬಳಿಕ ಬಹಳಷ್ಟು ಬೆಳವಣಿಗೆ ಆಯಿತು. ಜೂನ್ 3ರಂದು ಆತ ಏನೋ ದೂರು ನೀಡಿದ, ಆ ಬಳಿಕ SIT ರಚನೆ ಆಯಿತು. SIT ರಚನೆ ಆದ ಬಳಿಕ 2 ಬಾರಿ ಆತನ ತೀವ್ರವಾದಂತಹ ವಿಚಾರಣೆ ಆಯಿತು. ಮೊನ್ನೆ 8 ಗಂಟೆಗಳ ಕಾಲ ವಿಚಾರಣೆ ಆದ್ರೆ ನಿನ್ನೆ 7 ಗಂಟೆಗಳ ಕಾಲ ವಿಚಾರಣೆ ಆಯಿತು. SIT ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರೇ ವಿಚಾರಣೆ ನಡೆಸಿದ್ರು. ಆ ಬಳಿಕ ಯಾವತ್ತು ಆತನನ್ನು ಏನು SIT ಕಚೇರಿಗೆ ಕರ್ಕೊಂಡು ಬಂದು ಈಗ ಮಹಜರು ಪ್ರಕ್ರಿಯೆ ನಡೀತಾ ಇರುವಂತದ್ದು. ದೂರದಿಂದಲೇ ಆ ಒಂದು ಮಹಜರು ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಅಲ್ಲಿ ಅಂದ್ರೆ ಯಾರನ್ನು ಕೂಡ ಹೋಗುವುದಕ್ಕೆ ಬಿಡ್ತಾ ಇಲ್ಲ, ಬಹಳಷ್ಟು ದೂರದಲ್ಲೇ ಪೊಲೀಸರು ಎಲ್ಲರನ್ನು ನಿಲ್ಲಿಸಿರುವಂತದ್ದು. ಪೊಲೀಸ್ ಬಿಗಿ ಭದ್ರತೆಗಳು ಕೂಡ ಇರುವಂತದ್ದು. ಅಂದ್ರೆ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಈ ಒಂದು ಮಹಜರು ಪ್ರಕ್ರಿಯೆ ನಡೆದಿರುವಂತದ್ದು. ಅಂದ್ರೆ ಒಂದಷ್ಟು ಏನಾದ್ರೂ ಅಹಿತಕರ ಘಟನೆ ನಡೀಬಹುದು ಅನ್ನುವಂತ ದೃಷ್ಟಿಯಲ್ಲಿ ಸಾಕಷ್ಟು ಪೊಲೀಸರನ್ನು ಈ ಒಂದು ನೇತ್ರಾವತಿ ತೀರದಲ್ಲಿ ನಿಯೋಜನೆ ಮಾಡಿರುವಂತದ್ದು. ನೇತ್ರಾವತಿ ತೀರದ ಸುತ್ತ ಸಾಕಷ್ಟು ಪೊಲೀಸರು ಇರುವಂತದ್ದು, ಬಿಗಿ ಭದ್ರತೆ ಇರುವಂತದ್ದು. ಬಿಗಿ ಭದ್ರತೆಯ ಜೊತೆಗೆ ಆತನನ್ನು ಕರೆದುಕೊಂಡು ಹೋಗಿ ಮಹಜರು ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಮಹಜರು ಪ್ರಕ್ರಿಯೆಯ ಒಂದು ಇದರಲ್ಲೂ ಕೂಡ ಆತನ ಜೊತೆ ಆತನ ವಕೀಲರು, ಅಂದ್ರೆ ಆತನ ಜೊತೆ ಆರಂಭದಲ್ಲಿ ವಕೀಲರ ಜೊತೆನೆ ಆತ ಬಂದು ಕಂಪ್ಲೇಂಟ್ ಅನ್ನು ನೀಡಿದ್ದ. ಆ ಬಳಿಕ ನ್ಯಾಯಾಲಯಕ್ಕೂ ಕೂಡ ವಕೀಲರ ಜೊತೆ ಹಾಜರಾಗಿದೆ. ಮತ್ತೆ 2 ದಿನಗಳ ಏನು ವಿಚಾರಣೆ ಆಯ್ತು, ಆ ಒಂದು ವಿಚಾರಣೆ ಕಾಲದಲ್ಲೂ ಕೂಡ ಆತ ಏನು ವಕೀಲರ ಜೊತೆನೆ ಬಂದಿದ್ದ. ಮೊದಲೇ ದಿನ 2 ವಕೀಲರ ಜೊತೆ ಬಂದಿದ್ರೆ, ನಿನ್ನೆ 3 ವಕೀಲರ ಜೊತೆ ಆತ ಬಂದಿದ್ದ. ಹೀಗಾಗಿ ಅವರು ಕೂಡ ಇದ್ದು ಈ ಒಂದು ಮಹಜರು ಪ್ರಕ್ರಿಯೆ ನಡೀತಾ ಇರುವಂತದ್ದು. ಸದ್ಯ ಮಹಜರು ಪ್ರಕ್ರಿಯೆ ಬಳಿಕ ಮತ್ತಷ್ಟು ಪ್ರೊಸೀಜರ್ ಕೂಡ ನಡೆಯುವಂತ ಸಾಧ್ಯತೆ ಇರುವಂತದ್ದು. ಸ್ಮಿತಾ, ದಿನೇಶ್, ಸರಿಸುಮಾರು ಎಷ್ಟೊತ್ತಾಗಬಹುದು ಅನ್ನೋ ಅಂದಾಜಿದೆ? ಯಾಕಂದ್ರೆ ನಾವು ಕಳೆದ 2 ದಿನದಿಂದ ಗಮನಿಸಿದ್ವಿ, ವಿಚಾರಣೆನೇ ತಾಸುಗಟ್ಲೆ ಆಗಿದೆ. ಈಗ ಸ್ಥಳ ಮಹಜರು ಅಂದ್ರೆ ಕೇವಲ 1-2 ಜಾಗಕ್ಕೆ ಸೀಮಿತವಾಗಿರುತ್ತಾ, ಅಥವಾ ಈತ ಹೇಳ್ದಾಗೆ ನೂರಾರು ಶವಗಳನ್ನು ಹೂತಾಕಿರೋದ್ರಿಂದ ಎಲ್ಲಾ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಇವತ್ತೇ? ಸ್ಮಿತಾ, ಇವತ್ತು ಸದ್ಯ ಏನು ಆರಂಭದಲ್ಲಿ ಬುರುಡೆ ಏನು ತಂದಿದ್ದ ಅದರ ಮಹಜರು ಪ್ರಕ್ರಿಯೆ ನಡೆಯುವಂತಹ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ ಆ ಒಂದು ಬುರುಡೆ ಎಲ್ಲಿಂದ ತಂದಿದ್ದ, ಎಲ್ಲಿ ಅದನ್ನು ಹೂತು ಹಾಕಿದ್ದ, ಮತ್ತು ಅದನ್ನು ಅಂದ್ರೆ ಆ ಒಂದು ಶವ ಏನಿದೆ ಅದನ್ನು ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡಿದೆ. ಹೀಗಾಗಿ ಆ ರೀತಿಯಾದಂತಹ ಮಹಜರು ಪ್ರಕ್ರಿಯೆ ಇವತ್ತು ನಡೆಯುವಂತಹ ಸಾಧ್ಯತೆ ಇರುವಂತದ್ದು. ಬಳಿಕ ಮತ್ತೆ ಆತ ನೂರಾರು ಶವಗಳನ್ನು ಹೂತಿಟ್ಟಿದ್ದಾನೆ ಹೇಳಿದ್ದಾನೆ. ಅದರ ಮಹಜರು ಮತ್ತಿನ ಹಂತದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಇರುವಂತದ್ದು. ಆರಂಭದಲ್ಲಿ ಆತ ಒಂದು ಬುರುಡೆ ತಂದಿದ್ದ, ಅದರ ಮಹಜರು ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆ ಇದೆ. ಅದರ ಮಹಜರು ಪ್ರಕ್ರಿಯೆ ಈಗಾಗಲೇ ನಡೀತಾ ಇರುವಂತದ್ದು. ಸ್ಮಿತಾ, ಇದು ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ಸ್ಥಳದಲ್ಲಿ ಸದ್ಯಕ್ಕೆ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಅರಣ್ಯಾಧಿಕಾರಿಗಳು ಹಾಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದಾರೆ. SIT ಅಧಿಕಾರಿಗಳ ಜೊತೆಯಲ್ಲಿ ಸ್ಥಳೀಯ ಪೊಲೀಸರು ಕೂಡ ಹಾಜರಿದ್ದಾರೆ. ಪೊಲೀಸರು ಸ್ಥಳ ಮಹಜರು ಮಾಡೋ ಸಂದರ್ಭದಲ್ಲಿ ಇನ್ ಕೇಸ್ ಏನಾದ್ರೂ ಭೂಮಿ ಅಗೆಯುವ ಅವಶ್ಯಕತೆ ಬಿದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಯೊಂದಿಗೆನೆ ಬಂದಿದ್ದಾರೆ. ಸದ್ಯಕ್ಕೆ ಆತ ಪೊಲೀಸರ ಸಮ್ಮುಖದಲ್ಲಿ ಹಾಜರುಪಡಿಸಿದ್ದ ಅದೊಂದು ಬಾಡಿ, ಅದರ ಹೂತಿದ್ದ ಜಾಗವನ್ನ ಮಾತ್ರ ಇವತ್ತು ಪರಿಶೀಲನೆ ನಡೆಸ್ತಾರೆ ಅನ್ನೋ ಮಾಹಿತಿ ಇದೆ. ಅದನ್ನು ಉಳಿದಂತೆ ಆತ ಬೇರೆ ನೂರಾರು ಶವಗಳನ್ನ ಹೂತಿಟ್ಟದ್ದಾಗಿ ಏನು ಆರೋಪ ಮಾಡಿದ್ದ, ಅದರ ಮಹಜರು ಬಹುಶಃ ಇವತ್ತು ನಡೆಯೋ ಸಾಧ್ಯತೆಗಳು ಕಡಿಮೆ. ಸದ್ಯಕ್ಕೆ 1-2 ಜಾಗದಲ್ಲಿ ಪರಿಶೀಲನೆಯನ್ನ ನಡೆಸುವವರಿದ್ದಾರೆ SIT ಅಧಿಕಾರಿಗಳು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ರಿ. ನೇತ್ರಾವತಿ ಸ್ನಾನಘಟ್ಟದಿಂದ ಕೂಗಳತೆ ದೂರದಲ್ಲೇ ಈ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸ್ಥಳೀಯರ ಆರೋಪ ಕೂಡ ಇರೋದಿದ್ದೇನೆ, ಈ ಜಾಗ ಒಂದು ಪುಣ್ಯಕ್ಷೇತ್ರ, ಇಲ್ಲಿ ದಿನಕ್ಕೆ ಸಾವಿರಾರು ಭಕ್ತರು ಬರ್ತಾರೆ. ಅನೇಕರು ಇಲ್ಲಿ ಪ್ರಾಣ ಹೋದ್ರೆ ಪುಣ್ಯ ಪ್ರಾಪ್ತಿ ಆಗತ್ತೆ ಅನ್ನೋ ನಂಬಿಕೆ ಕೂಡ ಇರುತ್ತೆ. ಅಥವಾ ಬೇರೆ ಯಾವುದೋ ಜಾಗದಲ್ಲಿ ಮೃತರಾದವರಿಗೆ
ಸದ್ಗತಿ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಇಲ್ಲಿ ಬಂದು ದಫನ್ ಮಾಡೋದು ಕೂಡ ಇದೆ. ಹಿಂಗೆ ನೇತ್ರಾವತಿ ಸ್ನಾನಘಟ್ಟ ಅಂತಂದ್ರೆ ಅಲ್ಲಿ ನೂರಾರು ಶವಗಳು ದಫನ್ ಆಗಿರೋ ಸಹಜ ಸಾಧ್ಯತೆ ಇದೆ. ಅದೆಲ್ಲವೂ ಕೂಡ ಕೊಲೆ ಆಗಿದ್ದು, ಅತ್ಯಾಚಾರ ಆಗಿದ್ದು ಅಂತ ಹೇಳಿ ಆರೋಪ ಮಾಡೋದು ಸರಿಯಲ್ಲ ಅನ್ನೋದು ಧರ್ಮಸ್ಥಳದ ಭಕ್ತಾದಿಗಳ ಹಾಗೆ ಅಲ್ಲಿನ ಕೆಲ ಸ್ಥಳೀಯ ಗ್ರಾಮಸ್ಥರ ವಾದ ಆಗಿದೆ. ಆದ್ರೆ ಯಾವ ವಾದ ಸರಿ, ಯಾವ ವಾದದಲ್ಲಿ ಸತ್ಯ ಇದೆ, ಇದೆಲ್ಲವೂ ಕೂಡ ತನಿಖೆ ನಂತರದಲ್ಲಷ್ಟೇ ಬಯಲಾಗೋ ಸಾಧ್ಯತೆ. ಹೀಗಾಗಿ ಇವತ್ತೇನು ಈ ಪ್ರಕ್ರಿಯೆ ಆಗ್ತಾ ಇದೆ ಅದು ಬಹಳ ಮಹತ್ವಪೂರ್ಣವಾದದ್ದು. ಇವತ್ತಿನ ತನಿಖೆಯಿಂದ ಒಂದಷ್ಟು ಮಾಹಿತಿಗಳನ್ನೇನು SIT ಅಧಿಕಾರಿಗಳು ಕಲೆ ಹಾಕ್ತಾರೆ, ಅದರ ಆಧಾರದ ಮೇಲೆನೆ ಮುಂದೆ ಈ ಪ್ರಕರಣ ಯಾವ ರೀತಿ ಸಾಗತ್ತೆ ಅನ್ನೋದು ನಿರ್ಧಾರವಾಗುತ್ತೆ. ಈ ವ್ಯಕ್ತಿ ಏನು ಅನಾಮಧೇಯ ವ್ಯಕ್ತಿ ಪೊಲೀಸರ ಸಮ್ಮುಖದಲ್ಲಿ, ನ್ಯಾಯಾಲಯದ ಸಮ್ಮುಖದಲ್ಲಿ ಕೆಲ ಹೇಳಿಕೆಗಳನ್ನ ನೀಡಿದ್ದಾನೆ. ತಾನೇನೆ ನೂರಾರು ಶವಗಳನ್ನ ಹೊತ್ತಿಟ್ಟಿರೋದಾಗಿ, ಇದಕ್ಕೆ ಪೂರಕವಾದ ಸಾಕ್ಷ್ಯಗಳು ಲಭ್ಯ ಆಗಲೇಬೇಕು. ಕೇವಲ ಹೇಳಿಕೆಗಳ ಆಧಾರದ ಮೇಲೆ ತನಿಖೆಯನ್ನ ಲಾಜಿಕಲ್ ಎಂಡ್ ವರೆಗೂ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈತ ಏನು ಹೇಳಿಕೆಯನ್ನ ನೀಡಿರ್ತಾನೆ ಆ ಹೇಳಿಕೆಗೆ ಪೂರಕವಾಗಿ ಅದೇ ಜಾಗದಲ್ಲಿ ಈತ ಏನು ಗುರುತು ಪತ್ತೆ ಹಚ್ಚಾನೆ ಅದೇ ಜಾಗದಲ್ಲೇನೆ ಆ ಶವಗಳಿರ್ಬೇಕಾಗತ್ತೆ. ಅದು ಸಿಕ್ತು ಅಂದ್ರೆ ಈ ಪ್ರಕರಣ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ಈ ಸ್ಥಳ ಮಹಜರು ಪ್ರಕರಣ ಮುಂದುವರಿಲಿಕ್ಕೆ, ಪ್ರಕರಣದ ತನಿಖೆ ಮುಂದುವರಿಲಿಕ್ಕೆ ಅತ್ಯಂತ ಮಹತ್ವವಾದದ್ದು. ಹಾಗೆ ನಾನಾಗ್ಲೇ ಹೇಳ್ತಾ ಇದ್ದಾಗೆ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ರು ಕೂಡ ಅವರ ಜೊತೆಯಲ್ಲಿ ಸ್ಥಳೀಯ ಪೊಲೀಸರು ಇರಬೇಕಾಗತ್ತೆ, ಕಂದಾಯ ಇಲಾಖೆ ಅಧಿಕಾರಿಗಳಿರಬೇಕಾಗತ್ತೆ, ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಅನುಮತಿ ಇರಬೇಕಾಗತ್ತೆ. ಇದರ ಜೊತೆಯಲ್ಲೇ ಸ್ಥಳೀಯ ಜಿಲ್ಲಾಧಿಕಾರಿಯ ಗಮನಕ್ಕೆ ತಂದು ಈ ಪ್ರಕ್ರಿಯೆಯನ್ನು ನಡೆಸಬೇಕಾಗತ್ತೆ.